4ನೇ ತರಗತಿಯ ವಿಷಯ ಕನ್ನಡದ ಬುದ್ಧಿವಂತ ರಾಮಕೃಷ್ಣ ಪಾಠದಿಂದ ಹಿಡಿದು ತಾಯಿಗೊಂದು ಪತ್ರದವರೆಗೆ ಒಟ್ಟು 8 ಘಟಕಗಳಿಗೆ ಈ ಒಂದು ಫಸ್ಟ್ ಸೆಮಿಸ್ಟರ್ಲಿರುವಂತಹ ಎಲ್ಲ ಪಾಠಗಳ ಮತ್ತು ಪದ್ಯಗಳ ಘಟಕ ಪರೀಕ್ಷೆನ ನೋಡ್ತಾ ಹೋಗೋಣ. ಈಗಾಗಲೇ ತರಗತಿ 4 ವಿಷಯ ಕನ್ನಡ ಅವಧಿ 40 ನಿಮಿಷ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಿಖಿತ ಪರೀಕ್ಷೆ ಬುದ್ಧಿವಂತ ರಾಮಕೃಷ್ಣ 10 ಅಂಕಕ್ಕೆ ತೆಗೆದಿರುವಂಥದ್ದು. ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕುವಂಥದ್ದು, ಸರಿಯಾದದನ್ನು ಆರಿಸಿ ಬರೆ ಅಂತೇಳಿ. ರೈತನು ಹಸುಗಳ ಹಾಲನ್ನು ಮಾರಿ ಸಂಪಾದಿಸಿದನು. ಏನನ್ನು ಸಂಪಾದಿಸಿದ? ಧನ ಅಂತ ಬರೆಯುವಂಥದ್ದು ಇಲ್ಲಿಗೆ. ನೆಕ್ಸ್ಟು ಕೆಳಗಿನಗಳಲ್ಲಿ ಮಕ್ಕಳ ಪತ್ರಿಕೆ ಯಾವುದು ಅಂದರೆ ಬಾಲಮಂಗಳ ಅಂತೇಳಿ ಬರೆಯುವಂಥದ್ದು. ಬಟ್ಟೆ ಪ್ಲಸ್ ಗಳು ಕೂಡಿಸಿ ಬರೆದಾಗ ಬಟ್ಟೆಗಳು ಆಗುವಂಥದ್ದು. ನೆಕ್ಸ್ಟ್ ಬಂದರೆ ಸ್ವಂತ ವಾಕ್ಯದಲ್ಲಿ ಬರೆ ಅಂತೇಳಿ 2 ಅಂಕಕ್ಕೆ. ಪಲಾಯನ, ಪರೀಕ್ಷೆ ಇದೆ ಎಂದು ಪಲಾಯನವಾಗಬಾರದು. ಅಪ್ಪಣೆ ಅಂತೇಳಿ, ತೆನಲಿ ರಾಮಕೃಷ್ಣನು ರಾಜರ ಅಪ್ಪಣೆಗಾಗಿ ಕಾಯುತ್ತಿದ್ದನು. ವಿದ್ಯಾಸಾಗರನು ಯಾರ ಆಸ್ಥಾನಕ್ಕೆ ಬಂದನು? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ವಿದ್ಯಾಸಾಗರನು ಯಾವ ವಿಷಯದಲ್ಲಿ ಪರಿಣಿತಿಯಾಗಿದ್ದನು? ಸಂಸ್ಕೃತ ವಿಷಯದಲ್ಲಿ ಮಹಾ ಮೇಧಾವಿಯಾಗಿದ್ದನು. ತೆನಲಿ ರಾಮಕೃಷ್ಣನನ್ನು ಯಾರು ಸನ್ಮಾನಿಸಿದರು? ಶ್ರೀಕೃಷ್ಣ ದೇವರಾಯರು ಸನ್ಮಾನಿಸಿದರು. 2-3 ವಾಕ್ಯದಲ್ಲಿ ಬರೆಯಿರಿ. ತೆನಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ನೀವು ಮೆಚ್ಚುವಿರಾ? ಹಾಗಾದರೆ ಏಕೆ ಅಂತ. ಹೌದು, ಮೆಚ್ಚುವೆ. ಏಕೆ ಅಂದರೆ ತೆನಲಿ ರಾಮಕೃಷ್ಣನು ಸಂದರ್ಭೋಚಿತವಾಗಿ ಯೋಚಿಸಿ ಸನ್ನಿವೇಶವನ್ನು ತನ್ನ ಚಾಣಾಕ್ಷ ಬುದ್ಧಿವಂತಿಕೆಯಿಂದ ನಿಭಾಯಿಸಿ ಆಸ್ಥಾನದ ಗೌರವ ಮತ್ತು ಮರ್ಯಾದೆಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾನು ತೆನಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಏನು ಮಾಡ್ತೇನೆ? ಮೆಚ್ಚಿಕೊಳ್ತೇನೆ. ಅಂದರೆ ನೋಡ್ರಿ, ಇಲ್ಲಿ ಮೇಯ್ನ್ ಇಲ್ಲಿ ಬಳಸಿರುವಂತಹ ಪದ ಸಂದರ್ಭೋಚಿತವಾಗಿ ಅದನ್ನು ಯೋಚಿಸಿ ಸನ್ನಿವೇಶವನ್ನು ತನ್ನ ಚಾಣಾಕ್ಷ ಬುದ್ಧಿವಂತಿಕೆಯನ್ನು ನಿಭಾಯಿಸ್ತಿದ್ದನು. ಅದಕ್ಕೆ ನಾವು ತೆನಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಬೇಕು. ನೆಕ್ಸ್ಟು ಇದರ ಲಿಖಿತ ಪರೀಕ್ಷೆ ನೋಡೋದಾದರೆ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತೇಳಿ. ವಿದ್ಯೆ ವಿನಯವನ್ನು ಕಲಿಸ್ತದೆ, ಬುದ್ಧಿ ವಿವೇಕವನ್ನು ಕಲಿಸ್ತದೆ. ತೆನಲಿ ರಾಮಕೃಷ್ಣನನ್ನು ಶ್ರೀಕೃಷ್ಣ ದೇವರಾಯರು ಸನ್ಮಾನಿಸಿದರು. ತೆನಲಿ ರಾಮಕೃಷ್ಣ ಸಭೆಗೆ ಏನನ್ನು ತೆಗೆದುಕೊಂಡು ಬಂದನು? ಮಹಿಷಿ ಬಂಧನವನ್ನು ಅಥವಾ ಮಹಿಷ್ಠ ಬಂಧನವನ್ನು ತೆಗೆದುಕೊಂಡನು. ಅದು ತೆಲಕಾಷ್ಟ ಬಂಧನ ಅಥವಾ ಮಹಿಷ ಬಂಧನವನ್ನು ತೆಗೆದುಕೊಂಡು ಬಂದನು ಅಂತ. ಇಲ್ಲಿ ಈ ಕಥೆಯನ್ನು ಪೂರ್ಣಗೊಳಿಸಬೇಕು. ಒಂದು ಕಾಡಿನಲ್ಲಿ ವಯಸ್ಸಾದ ಸಿಂಹ ಒಂದು ಆಹಾರ ಹುಡುಕಿಕೊಂಡು ಹೋಗುತ್ತಿತ್ತು. ದಾರಿಯಲ್ಲಿ ಮೊಲ ಒಂದನ್ನು ನೋಡಿತು. ಮೊಲವನ್ನು ತಿಂದರೆ ಸ್ವಲ್ಪವಾದರೂ ಹೊಟ್ಟೆ ತುಂಬುತ್ತದೆ ಎಂದು ಯೋಚಿಸಿತು ಅಂತೇನಿದೆ. ಈ ಕಥೆ ಭಾಗವನ್ನು ಉಳಿದಿದ್ದನ್ನು ನೀನು ಮೌಖಿಕವಾಗಿ ಶಿಕ್ಷಕರ ಮುಂದೆ ನೀನು ಹೇಳಬೇಕು. ಆಗ ನಿನಗೆ ಇಲ್ಲಿ ಅಂಕಗಳನ್ನು ಅವರು ಕೊಡ್ತಾರೆ. ಇಲ್ಲಿ ಕ್ರಮ ಸಂಖ್ಯೆ ವಿದ್ಯಾರ್ಥಿಗಳ ಹೆಸರನ್ನು ಹಾಕ್ಕೊಂತಾರೆ, ಪಡೆದಿರುವಂಥ ಅಂಕಗಳನ್ನು ಹಾಕ್ಕೊಂತಾರೆ. ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಟೋಟಲ್ ಮಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಬಂದರೆ ವೀರಮಾತೆ ಜೀಜಾಬಾಯಿಯ ಘಟಕ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ. ಛತ್ರಪತಿ ಶಿವಾಜಿ ಮರಾಠರ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾಗಿದ್ದನು. ಶಿವಾಜಿಯು ಪ್ರಬಲನಾದ ಮೊಘಲ್ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು. ಪದಗಳನ್ನು ಸರಿಯಾಗಿ ಜೋಡಿಸಿ ಬರೆ ಅಂತೇಳಿ. ಈ ಪದ ಇರ್ಚು ಮುರ್ಚು ಐತೆ. ಇದನ್ನು ಕ್ರಮಾನುಗತವಾಗಿ ಬರೆಯುವಂಥದ್ದು. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು ಅಂತೇಳಿ ಬರೆಯುವಂಥದ್ದು. ಸಂದರ್ಭೋಚಿತವಾಗಿ ಬರೆಯುವಂಥದ್ದು. ಈ ಹಗಲಿ ಮಾತಾಜಿ ಭವಾನಿ ತಾಯಿಯ ಮೇಲೆ ಹಾಣೆ, ನೀನು ಕೇಳಿದ್ದನ್ನು ಕೊಡುವೆ ಅಂತೇಳಿ ಶಿವಾಜಿ ತನ್ನ ತಾಯಿಯಾದ ಜೀಜಾಬಾಯಿಗೆ ಹೇಳ್ತಾನೆ. ನೆಕ್ಸ್ಟು ಜೀಜಾಬಾಯಿ ತನ್ನ ಕನಸಿನೊಂದಿಗೆ ಪುಣೆ ಬಂದು ನೆಲೆಸಿದಳು. ಶಿವಾಜಿಯನ್ನು ದಾದಾಜಿ ಕೊಂಡದೇವರಾಯನು ಯಾಕೆ ಕಳಿಸ್ತಾನೆ ಅಂತಂದರೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದನು. ನಿನಗೆ ಗೊತ್ತಿರುವಂತಹ ವೀರ ಮಹಿಳೆಯರ ಹೆಸರುಗಳನ್ನು ಬರೆ ಅಂತೇಳಿ. ಝಾನ್ಸಿ ಲಕ್ಷ್ಮೀಬಾಯಿ, ರಾಣಿ ಹಬ್ಬಕ್ಕದೇವಿ, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇನ್ನು ಮುಂತಾದ ವೀರ ಮಹಿಳೆಯರಿದ್ದರೆ ಅವರ ಹೆಸರನ್ನು ನೀನಿಲ್ಲಿ ಬರೀಬೇಕಾಗ್ತದೆ. ನೆಕ್ಸ್ಟು ಇದರ ಒಂದು ಮೌಖಿಕ ಪರೀಕ್ಷೆನ ನೋಡ್ತಾ ಹೋದರೆ ತಾಯಿ ಮಗನ ಸಂಭಾಷಣೆಯಲ್ಲಿ ಬರುವಂತಹ ವ್ಯಕ್ತಿಗಳ ಹೆಸರನ್ನು ಬರೀರಿ ಅಂತ ಬರೆಯುವಂಥದ್ದು. ಔರಂಗಜೇಬು ಮತ್ತು ದಾದಾಜಿ ಕೊಂಡದೇವು, ಶಹಾಜಿ ಇವರೆಲ್ಲ ಹೆಸರುಗಳು ಬರ್ತಾರೆ. ಅವರ ಹೆಸರುಗಳನ್ನು ಇಲ್ಲಿ ಬರೆಯುವಂಥದ್ದು. ಮೊಘಲ್ ಸಾಮ್ರಾಜ್ಯದ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದವರು ಯಾರು? ಶಿವಾಜಿ ಅಂತಕ್ಕಂಥದ್ದು. ಶಿವಾಜಿಯು ದಾದಾಜಿ ಕೊಂಡದೇವರಲ್ಲಿ ಕಳಿಸಿದ್ದಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದರು ಅಂಥೇಳಿ. ಶಿವಾಜಿಯು ತನ್ನ ತಾಯಿಯಿಂದ ಕಲಿತಂತಹ ಮೌಲ್ಯಗಳು, ಆದರ್ಶ ಮೌಲ್ಯಗಳು, ಕಷ್ಟ ಸಹಿಷ್ಣುತೆ ಮೌಲ್ಯಗಳು, ಸ್ತ್ರೀಯರಲ್ಲಿ ಗೌರವ, ಇವೆಲ್ಲವನ್ನು ಕೂಡ ಬರೀಬೇಕು ಮತ್ತು ನಾನು ನನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂಥೇಳಿ ಆ ಶಿಕ್ಷಕರಿಗೆ ನಾವು ಮೌಖಿಕವಾಗಿ ಹೇಳುವಂಥದ್ದು. ನೆಕ್ಸ್ಟ್ ಬಂದರೆ 4ನೇ ಘಟಕ ಪರೀಕ್ಷೆ ಪದ್ಯ ಮಳೆ. ಇದರ ಲಿಖಿತ ನೋಡೋದಾದರೆ ಜೋರಾಗಿ ಗಾಳಿ ಬೀಸಿ ಕಸ ಉದುರಿತು. ಇದರ
ಕಸದ ಜೋಡಿ ಪದ ಕೇಳಿದರೆ ಕಡ್ಡಿ ಬರೆಯುವಂಥದ್ದು. ಮಳೆ ಪದ್ಯವನ್ನು ಬರೆದಿರೋ ಪಳಕಳ ಸೀತಾರಾಮ್ ಭಟ್ರವರು ಅಂತಕ್ಕಂಥದ್ದನ್ನು ಬರೆಯುವಂಥದ್ದು. ಈ ಗುಂಪಿಗೆ ಸೇರೋದನ್ನು ತೆಗಿಬೇಕು. ಇಲ್ಲಿ ಕಡಲು, ಸಮುದ್ರ, ಸಾಗರ ಇವೆಲ್ಲವೂ ಕೂಡ ನೀರಿರುವಂಥದ್ದು. ಮೋಡ ಆಕಾಶದ ಮೇಲಿರುವಂಥದ್ದು, ಮೋಡವನ್ನು ಇಲ್ಲಿಗೆ ಬರೀಬೇಕು. ನೆಲ, ಭೂಮಿ, ಧರೆ ಒಂದು ಪದ ಆದರೆ ಗಗನ, ಆಕಾಶ ಆಗುವಂಥದ್ದು ಇಲ್ಲಿಗೆ ಬರೆಯುವಂಥದ್ದು. ಗಗನ ಪದವನ್ನು ನಾವೇನು ಮಾಡಬೇಕೈತಿ ಇಲ್ಲಿಗೆ ಬರೆಯುವಂಥದ್ದು. ನೆಲದ ಮೇಲೆ ಯಾವುದು ಅಡ್ಡವಾಯಿತು? ಗುಡ್ಡ ಬೆಟ್ಟ ಅಡ್ಡವಾಯಿತು. ಆವಿ ಏನಾಯಿತು? ತಣಿದು ಭಾರವಾಗಿ ಕುಸಿಯತೊಡಗಿತು. ಎಂತಹ ನೀರು? ಮುತ್ತಿನಂತಹ ಮಳೆ ನೀರು ಏನಾಯಿತು? ಕೆಳಗೆ ಸುರಿಯಿತು. ಮಳೆ ಹೆಚ್ಚಾದಾಗ ಉಂಟಾಗುವಂಥ ಸಮಸ್ಯೆಗಳು ಯಾವ್ಯಾವು ಅಂತೇಳಿ, ಕೆರೆ ಹೊಳೆ ಎಲ್ಲ ತುಂಬ್ತವೆ, ಬೆಳೆ ಹಾನಿಯಾಗುತ್ತೆ, ದನ ಕರುಗಳು ಮೇಯಲು ತೊಂದರೆ ಆಗ್ತದೆ, ಶಾಲೆಗೆ ನಾನು ಹೋಗೋಕ್ಕೂ ಕೂಡ ಕಷ್ಟ ಆಗುತ್ತೆ, ಮರ ಮುರಿದು ಬೀಳ್ತವೆ, ಮನೆಗೆ ನೀರು ನುಗ್ಗುತ್ತೆ, ವಿದ್ಯುತ್ ಕಡಿತ ಹೋಗುತ್ತೆ. ಇವೆಲ್ಲ ಹೆಚ್ಚು ಮಳೆಯಿಂದ ಆಗುವಂತಹ ಪರಿಣಾಮಗಳು. ನೆಕ್ಸ್ಟ್ ಇದರ ಮೌಖಿಕ ಪ್ರಶ್ನೆ ಪತ್ರಿಕೆ ನೋಡೋದಾದರೆ, ಮಿಂಚು ಮಿಂಚಿದಾಗ ಯಾವುದು ಬೆಳಗಿತ್ತು? ನೆಕ್ಸ್ಟು ಮಳೆಯಿಂದ ಆಗುವ ಅನುಕೂಲಗಳು ಏನು ಅಂತೇಳಿ, ಅಲ್ಲಿ ಅನನುಕೂಲಗಳನ್ನು ಹೇಳಿದ್ವಿ, ಅನುಕೂಲಗಳನ್ನು ಬರೆಯುವಂಥದ್ದು. ಬೆಳೆ ಬೆಳೆಯುವ ಅನುಕೂಲ ಆಗ್ತದೆ, ಮತ್ತು ಭೂಮಿ ತಂಪಿಗಿರಲು ಅನುಕೂಲ ಆಗುತ್ತೆ. ಆಮೇಲೆ ಸಸ್ಯಗಳು, ಗಿಡಗಳು ಹಚ್ಚ ಹಸಿರನ್ನು ಕಾಣಲಿಕ್ಕೆ ಮಳೆ ಬೇಕು, ಹೌದಾ? ನಮಗೆ ಕುಡಿಯೋಕ್ಕೆ ನೀರು ಬೇಕು. ಇವೆಲ್ಲ ಮಳೆಯಿಂದ ಆಗುವಂಥ ಅನುಕೂಲಗಳು. ಪದ್ಯವನ್ನು ಮುಂದಿನ ಸಾಲುಗಳನ್ನು ಪೂರ್ಣಗೊಳಿಸುವಂತೇಳಿ ಬಿಸಿಲ ಜಳಕ್ಕೆ ಇದೇನಿದೆ ಈ ಪದ್ಯ ಭಾಗವನ್ನು ಸಂಪೂರ್ಣವಾಗಿ ನಾವು ಕಂಠಪಾಠ ಮಾಡಿ ಅಥವಾ ಪದ್ಯವನ್ನು ನಾವು ಅರ್ಥಪೂರ್ಣವಾಗಿ ಕಲಿತು ಅದನ್ನು ಶಿಕ್ಷಕರಲ್ಲಿ ಮೌಖಿಕವಾಗಿ ಹೇಳುವಂಥದ್ದು ಇದು. ನೆಕ್ಸ್ಟ್ ಬಂದರೆ ಘಟಕ ಪರೀಕ್ಷೆ 5ನೇದು, ಹೆಜ್ಜೆ ತೋಟದಲ್ಲಿ ಒಂದು ದಿನ. ಇದರಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿ ಅಂತೇಳಿ ಲಿಖಿತ ಪರೀಕ್ಷೆಗೆ ಬಂದರೆ, ಹೊರಗೆ, ಒಳಗೆ, ಭಯ, ನಿರ್ಭಯ. ಈ ಪದವನ್ನು ನಿಧಾನವಾಗಿ ಬನ್ನಿ, ಮುಳ್ಳುಗಳು ಇರಬಹುದು. ಅಜ್ಜಿ ಯಾರು ಹೇಳಿದರು? ಮಕ್ಕಳಿಗೆ ಹೇಳಿದಳು. ಮಲೆನಾಡಿನಲ್ಲಿ ತಪ್ಪಲಿರುವಂತಹ ಊರು ಯಾವುದು? ಕಣಬೂರು. ಯಾವ ಹಾವು ಏನಾಯಿತು? ಸರಾಸರನೆ ಹರಿದು ಹೋಯಿತು. ಯಾವ ಪ್ರದೇಶದಲ್ಲಿ ಏರಳವಾಗಿ ಮಳೆ ಬೀಳುತ್ತದೆ ಅಂದರೆ, ಬೆಟ್ಟ, ಗುಡ್ಡ, ಮರಗಳಿರುವಂತಹ ಜಾಗದಲ್ಲಿ ಏರಳವಾಗಿ ಮಳೆ ಬರ್ತದೆ. ಇಲ್ಲಿ ಬೆಳೆಗಳನ್ನು ಬೆಳೆಯುವಂತಹ ಹಂತಗಳನ್ನು ಕ್ರಮವಾಗಿ ಜೋಡಿಸ್ಬೇಕು. ಇಲ್ಲಿಗೆ ಒಂದನೇದು ಯಾವುದು? ಫಸ್ಟ್ ನಾವು ಭೂಮಿಯನ್ನು ಹಸನು ಮಾಡೋದು ಒಂದನೇದು. ಆಮೇಲೆ ಬಿತ್ತನೆ ಮಾಡುವುದು ಎರಡನೇದು. ಆಮೇಲೆ ಗೊಬ್ಬರವನ್ನು ಹಾಕೋದು ಮೂರನೇದು. ಆಮೇಲೆ ನೀರನ್ನು ಹಾಯಿಸುವುದು. ಆಮೇಲೆ 5ನೇದು ಬೆಳೆಯನ್ನು ಕಟಾವು ಮಾಡೋದು. ಈ ರೀತಿ ನಾವು ಕ್ರಮಾನುಗತವಾಗಿ ಜೋಡಿಸಿ ಬರೆಯುವಂಥದ್ದು. ನೆಕ್ಸ್ಟು ಮೌಖಿಕ ಪರೀಕ್ಷೆ. ಅಜ್ಜಿಯ ತೋಟದಲ್ಲಿ ಬೆಳೆಯಲು ಯಾವ ಗೊಬ್ಬರವನ್ನು ಬಳಸ್ತಾರೆ ಅಂದರೆ, ಸಾವಯವ ಗೊಬ್ಬರವನ್ನು ಅಜ್ಜಿ ಬಳಸ್ತಾಳೆ. ವಿರುದ್ಧಾರ್ಥಕ ಪದಗಳು ಆರಂಭ, ಅಂತ್ಯ. ರೈತ ದೇಶದ ಬೆನ್ನೆಲುಬು. ಇದರ ಬಗ್ಗೆ 4 ವಾಕ್ಯಗಳಲ್ಲಿ ಬರೀರಿ ಅಂತ ಕೇಳಿರುವಂಥದ್ದು. ಅಂದರೆ ರೈತರು ನಮ್ಮ ಆಹಾರವನ್ನು ಕಷ್ಟದಿಂದ ಬೆಳೆದು ಎಲ್ಲ ಕಡೆಗೂ ಕೂಡ ಸಾಗಿಸ್ತಾರೆ, ಮತ್ತು ಯಾವುದೇ ಲಾಭವನ್ನು ಬಯಸೋದಿಲ್ಲ. ಅವನು ತನ್ನ ಏನಿದೆ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದು. ಇನ್ನೂ ನೀವು ಉತ್ತಮವಾದ ವಿವರಣೆಯನ್ನು ಕೊಡ್ಬೋದು. ನೆಕ್ಸ್ಟ್ ಬಂದರೆ ಪಾಠ 6 ದೊಡ್ಡ ಊರು ಯಾರು? ಘಟಕ ಪರೀಕ್ಷೆಗೆ ಬಂದರೆ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತಂದರೆ ಇವುಗಳನ್ನು ಪದಗಳ ಅರ್ಥವನ್ನು ನೋಡಿ ಬರೆಯುವಂಥದ್ದು. ಜಗತ್ತು ಅಂದರೆ ವಿಶ್ವ, ಸಡಗರ ಅಂದರೆ ಸಂಭ್ರಮ, ಪರ್ವತ ಅಂದರೆ ಬೆಟ್ಟ, ಮದುವೆ ಅಂದರೆ ವಿವಾಹ ಅನ್ನು ಜೋಡಿಸಿ ಬರೆಯುವಂಥದ್ದು. ಜಗತ್ತು ಬೆಳಗುವ ಸೂರ್ಯ ಬಹಳ ಚಿಕ್ಕದು. ಇದನ್ನು ಸರಿಪಡಿಸಿ ಬರೆಯಬೇಕು ತಪ್ಪನ್ನು. ಜಗತ್ತು ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಇದು ಅಷ್ಟೇ, ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ ಅಂತಕ್ಕಂಥದ್ದು. ಇಲ್ಲಿ ಇಲಿಗಳು ಮೊದಲು ಯಾರ ಬಳಿ ಹೋದು? ಸೂರ್ಯನ ಬಳಿ ಹೋದು. ಜಗತ್ತನ್ನು ಬೆಳಗುವವನು ಯಾರು? ಸೂರ್ಯ. ಅತ್ಯಂತ ಸಿಂಪಲ್ ಆಗಿರುವಂಥದ್ದು, ಸುಲಭವಾಗಿರುವಂಥದ್ದು. ಆದರೆ ನೀವು ಉತ್ತರವನ್ನು ತಪ್ಪಿಲ್ಲದಂತೆ ಬರೀಬೇಕು. ತಂದೆ ಇಲಿಯು ಏನೆಂದು ಯೋಚಿಸಿತು? ತಂದೆ ಇಲಿಯು ನಮ್ಮಲ್ಲೇ ವರವನ್ನು ಇಟ್ಕೊಂಡು, ಇಲ್ಲಿ ವರವನ್ನು ಅಂತ ಇಲ್ಲಿ ರಾ ಬರಬೇಕು, ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದವು ಎಂದು ಹೇಳಿತು. ನೆಕ್ಸ್ಟ್ ಮೌಖಿಕಕ್ಕೆ ಬಂದರೆ, ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಅದೇ ನಮಗೆ ನನ್ನ ಮಗನಿಗೆ ತಕ್ಕ ವರ ಬೇಕು ಅಂತೇಳಿ ಹುಡುಕ್ಲಿಕ್ಕೆ ಹೊರಟು. ಅನುಸ್ವರದಿಂದ ಆರಂಭವಾಗುವಂಥ 4 ಪದಗಳನ್ನು ಬರೀ. ಅಂಗಡಿ, ರಂಗ, ಅನಂತರ, ಅಂಜು, ಬುರ್ಕ ಅಥವಾ ಮಂಗ ಇವನ್ನೆಲ್ಲವನ್ನು ಕೂಡ ಬರಿಬೋದು. ಮೋಡ ನನಗಿಂತಲೂ ದೊಡ್ಡವನು. ಈ ಮಾತನ್ನು ಯಾರು ಹೇಳಿದರು? ಈ ವಾಕ್ಯವನ್ನು ಸೂರ್ಯ ಏನು ಮಾಡ್ತಾನೆ? ತಂದೆ ಮತ್ತು ತಾಯಿ ಇಲಿಗಳಿಗೆ ಹೇಳ್ತಾನೆ. ನೆಕ್ಸ್ಟ್ ಬಂದರೆ ಇದು ಬೀಸೋ ಕಲ್ಲಿನ ಪದ 7ನೇ ಘಟಕ ಪರೀಕ್ಷೆ.
ಈ ಪದ ಸರಿಪಡಿಸಿ ಬರೀಬೇಕು. ಬೆಲ್ಲದ ಆರತಿ, ಸರಸ್ವತಿ, ಬೀಸೋಕಲ್ಲು, ಜಲಜಲನೆ. ಇದಕ್ಕೆ ಅರ್ಥಗಳನ್ನು, ಸಮಾನಾರ್ಥಕ ಅರ್ಥಗಳನ್ನು ಬರೀಬೇಕು. ಆರತಿ ಅಂದರೆ ದೀಪ, ಭಾಗ್ಯ ಅಂದರೆ ಅದೃಷ್ಟ, ಅಡಿಗಲ್ಲು ಅಂದರೆ ಕೆಳಗಿನ ಕಲ್ಲು, ಕಾರ್ಯ ಅಂದರೆ ಕೆಲಸ. ಈ ಪದ್ಯ ಭಾಗವನ್ನು ನೀವು ಪೂರ್ಣಗೊಳಿಸಬೇಕು. ನೆಕ್ಸ್ಟು ಮೊದಲಿಗೆ ಬೀಸೋಕಲ್ಲಿನ ಕುರಿತು ಹೇಗೆ ಪ್ರಾರ್ಥಿಸೋಳು ಅಂದರೆ, ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯನ್ನು ಜಲಜಲನೆ ಉದುರಿಸಮ್ಮ, ನಿನಗೆ ಬೆಲ್ಲದ ಆರತಿಯನ್ನು ಬೆಳಗುವನು ಅಂತೇಳಿ ಅವಳು ಪ್ರಾರ್ಥನೆಯನ್ನು ಮಾಡ್ಕೊತಾಳೆ. ಯಾವಾಗ ತಾಯಿ ತನ್ನ ಬಲದೋಳನ್ನು ಕೈ ಬೀಸಿ ಬಿಡುತ್ತಾಳೆ, ರಾಗಿಯು ಮುಗಿದು ರಾಜನ್ನ ಹೆಚ್ಚಾದಾಗ, ಹಿಡಿದ ಕೆಲಸ ಮುಗಿದಾಗ ತಾಯಿ ತನ್ನ ಬಲದೋಳನ್ನು ಕೈ ಬೀಸಿ ಬಿಡುತ್ತಾಳೆ. ಈ ಪದ್ಯ ಭಾಗದಲ್ಲಿ ಬಂದಿರುವಂತಹ ಆಡು ಭಾಷೆಯ ಪದಗಳನ್ನು ನೀನು ಇಲ್ಲಿ ಸಂಗ್ರಹಿಸಿ ಬರೀಬೇಕು. ನೆಕ್ಸ್ಟ್ ಇದರ ಮೌಖಿಕತೆಯನ್ನು ನೋಡಿದಾಗ, ಬೀಸೋಕಲ್ಲಿಗೆ ಯಾವ ಆರತಿಯನ್ನು ಎತ್ತಾಳೆ? ಬೆಲ್ಲದ ಆರತಿಯನ್ನು ಎತ್ತುತ್ತಾಳೆ. ರೈತರಿಗೆ ಸಂಬಂಧಿತ ಕೆಲವು ಗಾದೆ ಮಾತುಗಳನ್ನು ಹೇಳು ಅಂತ ಹೇಳಿದ್ರೆ, ಕೈ ಕೆಸರಾದರೆ ಬಾಯಿ ಮೊಸರು, ಮಾಡಿದ್ದುಣ್ಣು ಮಹಾರಾಯ, ಕಾಯಕವೇ ಕೈಲಾಸ, ಮನಸ್ಸಿದ್ದರೆ ಮಾರ್ಗ, ಸಾಕಷ್ಟಿದ್ದಾವೆ. ಅವುಗಳನ್ನು ಬರೆಯುವಂಥದ್ದು. ನೀನು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಬಳಸುವಂಥ ಪ್ರತಿನಿತ್ಯ ಕನ್ನಡೇತರ ಪದಗಳನ್ನು ಬರೀರಿ ಅಂತ ಹೇಳಿದ್ರೆ, ಲೇಟಾಗಿ ಬರುವಂಥದ್ದು ಕಾಫಿ, ಟೀ, ಪ್ಲೇಟು, ಲೈಟು, ಚೇರು, ಪೆನ್ಸಿಲ್ಲು, ಬಸ್ಸು, ಆಟೋ, ಸಾಕಷ್ಟಿದ್ದಾವೆ. ಅವುಗಳನ್ನು ನೀನಿಲ್ಲಿ ಶಿಕ್ಷಕರ ಎದುರಿಗೆ ಹೇಳುವಂಥದ್ದು. ನೆಕ್ಸ್ಟು ಲಾಸ್ಟು ಘಟಕ ಪರೀಕ್ಷೆ, ತಾಯಿಗೊಂದು ಪತ್ರ. ಇದರ ಲಿಖಿತವನ್ನು ನೋಡೋದಾದರೆ ಇದಕ್ಕೆ ಸಮಾನಾರ್ಥಕ ಪದವನ್ನು ಬರೆಯುವಂಥದ್ದು. ತಂಡ ಅಂದರೆ ಗುಂಪು ಅಂತಕ್ಕಂಥದ್ದು. ಗರ್ಜನೆ ಅಂದರೆ ಗಟ್ಟಿಯಾಗಿ ಕೂಗೋದು ಅಂಥೇಳಿ. ನೆಕ್ಸ್ಟ್ ವಚನ ಬದಲಾಯಿಸಿ ಬರಿ ಅಂತಾರೆ. ಮಗು ಅಂದರೆ ಮಕ್ಕಳು, ಪ್ರಾಣಿಗಳು ಅಂದರೆ ಪ್ರಾಣಿ, ಕವಿ ಅಂದರೆ ಕವಿಗಳು, ಗೆಳೆಯರು. ಇವಕ್ಕೆ ವಿರುದ್ಧಾರ್ಥಕ ಪದಗಳು ಮೇಲೆ, ಕೆಳಗೆ, ಸಂತೋಷ, ದುಃಖ, ಮುಂದೆ, ಹಿಂದೆ. ಇದನ್ನು ಸ್ವಂತ ವಾಕ್ಯದಲ್ಲಿ ಬರೀದರೆ, ನಮ್ಮ ತಂದೆ ಹೊಸ ಬ್ಯಾಗನ್ನು ತಂದಾಗ ನನಗೆ ತುಂಬ ಸಂತೋಷವಾಯಿತು. ಇನ್ನು ಬೇರೆ ಏನಾದರೂ ಬರೀಬೋದು. ಮಕ್ಕಳು ಮೃಗದಲ್ಲಿ ನೋಡಿದಂತಹ ಪ್ರಾಣಿಗಳ ಹೆಸರು ಆನೆ, ಹುಲಿ, ಜಿಂಕೆ, ಚಿರತೆ, ಜಿರಾಫೆ, ಗಾಂಡಾಮೃಗ ಮುಂತಾದ ಪ್ರಾಣಿಗಳನ್ನು ನೋಡಿದರು. ಮೃಗಾಲಯದಲ್ಲಿ ಕತ್ತು ಉದ್ದ ಇರುವಂಥ ಪ್ರಾಣಿ ಯಾವುದು? ಜಿರಾಫೆ. ನೀನು ರಜಾ ಅವಧಿಯಲ್ಲಿ ಹೋಗಿರುವಂತಹ ಏನೇನು ನೋಡಿದೆ, ರಜಾ ಅವಧಿಯಲ್ಲಿ ನೀನು ಎಲ್ಲಾದ್ರೂ ನಿಮ್ಮ ತಂದೆ ತಾಯಿ ಜೊತೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಪರಿಸ್ಥಿತಿ ಎಲ್ಲಾದರೂ ಹೋಗಿದ್ದರೆ ಆ ಒಂದು ಪ್ಲೇಸ್ಗಳ ಬಗ್ಗೆ ಬರೆಯುವಂಥದ್ದು. ಇಲ್ಲಿ ನಾವು ಮೈಸೂರಿಗೆ ಹೋಗಿದ್ವಿ, ಚಾಮುಂಡೇಶ್ವರಿ ಬೆಟ್ಟ, ಶಿವಮೊಗ್ಗದ ಜೋಗ ಜಲಪಾತ, ಯಹಾಣ, ಗಗನಚುಕ್ಕೆ, ಭರಚುಕ್ಕೆ ಮುಂತಾದ ಸ್ಥಳಗಳನ್ನು ಭೇಟಿ ನೀಡಿದ್ವಿ ಅಂತ ಬರೆದ್ವಿ. ನೀವು ಎಲ್ಲಿಗೆ ಹೋಗಿದ್ರೆ ಆ ಸ್ಥಳಗಳ ಹೆಸರನ್ನು ನೀವಿಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್ ಇದರ ಮೌಖಿಕ ಪರೀಕ್ಷೆ ನೋಡೋದಾದರೆ, ಮೃಗಾಲಯದಲ್ಲಿ ಇದ್ದ ಹಾವುಗಳು ಎಲ್ಲಿಂದ ತರ್ತಾರೆ ಅಂದರೆ, ರಾಷ್ಟ್ರೀಯ ಉದ್ಯಾನವಾದ ಬಂಡೀಪುರದಿಂದ ತಂದು ಬಿಡ್ತಿದ್ರು. ನಿನಗಿಷ್ಟವಾದ ಒಂದು ಪ್ರಾಣಿ ಯಾವುದು? ನನಗಿಷ್ಟವಾದ ಪ್ರಾಣಿ ಯಾವುದು ಅಂದರೆ ನಾಯಿ. ಅದು ಯಾವಾಗಲೂ ನಮ್ಮ ಮನೆಯ ಆಹಾರವನ್ನು ತಿನ್ನುತ್ತೆ ಮತ್ತು ನನ್ನ ಜೊತೆಯಲ್ಲೇ ಇರ್ತೈತೆ ಮತ್ತು ನಮ್ಮನ್ನು ಪ್ರೀತಿ ಪಾತ್ರರಾಗಿರುತ್ತೆ ಅಂತೇಳಿ ಬರೆಯುವಂಥದ್ದು. ಅಥವಾ ಬೆಕ್ಕಿನ ಬಗ್ಗೆ ಬರೆಯುವಂಥದ್ದು. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಪ್ರಾಣಿ ಬಗ್ಗೆ ಬರೆಯುವಂಥದ್ದು. ನಿನ್ನ ಮನೆಯಲ್ಲಿ ಸಾಕಿರುವಂಥ ಪ್ರಾಣಿ ಪಕ್ಷಿ ಯಾವುದು ಅಂತ ಕೇಳಿದರೆ, ನಮ್ಮ ಮನೆಯಲ್ಲಿ ಗಿಳಿ ಮತ್ತು ಪಾರಿವಾಳ ಸಾಕಿದ್ವಿ ಮತ್ತು ನಾಯಿಯನ್ನು ಸಾಕಿದ್ವಿ. ನಿಮ್ಮ ಮನೆಯಲ್ಲಿ ಯಾವನ್ನು ಸಾಕಿದ್ರೆ, ಹಸು ಇದ್ದರೆ ಹಸುವನ್ನು ಬರೆಯುವಂಥದ್ದು, ಎತ್ತುಗಳನ್ನು ಬರೆಯುವಂಥದ್ದು, ಎಮ್ಮೆಗಳನ್ನು ಬರೆಯುವಂಥದ್ದು, ಕುರಿಗಳನ್ನು, ಮೇಕೆಗಳು, ನಿಮ್ಮ ಮನೆಯಲ್ಲಿ ಯಾವುದು ಇರ್ತಿತ್ತೋ ಅದನ್ನು ನೀವಿಲ್ಲಿ ಬರೆಯುವಂಥದ್ದು. ಇಷ್ಟು ಘಟಕ ಪರೀಕ್ಷೆಯ ಸಂಪೂರ್ಣ ಮೊದಲ ಸೆಮಿಸ್ಟ್ರಿನ ಎಲ್ಲ ಘಟಕ ಯೂನಿಟ್ ಪರೀಕ್ಷೆಗಳನ್ನು ಮಾಡಲಾಗಿದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.